ವಸಂತ್ ಕ್ಲಾಸ್ ರೆಪ್ರೆಸೆಂಟೇಟಿವ್ ಇವ್ರು ಇದ್ದೀವಿ. ಎಲ್ಲರೂ ಬಾಯ್ಸ್ ಎಲ್ಲ ಹೋಗ್ತಿದ್ದೀವಿ ಒಳಗಡೆ. ಡಿಯರ್ ವಿಶ್ವಭಾರತಿ ಹೈಸ್ಕೂಲ್ ಟೀಮ್ ಇದರಿಂದ ನಾವು ತುಂಬ ಸರಿ ಹೇಳ್ತಾ ಇರ್ತೀವಿ, ಚಪ್ಪಲಿ ಮಾತ್ರ ಇರುತ್ತೆ. ಸರಿ. ಸೊ ಅಲ್ದೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾವು ತುಂಬ ವೆರಿ ಸ್ಪೆಷಲ್ ಡೇ ಇವತ್ತು. ಬಿಕಾಸ್ ಯಾಕಂದರೆ ನಾನು ಇವತ್ತು ನಮ್ಮ ಸ್ಕೂಲಲ್ಲಿ ಫೇರ್ವೆಲ್ ಡೇ ಪಾರ್ಟಿ ಇವೆಂಟ್ ನಡೀತಿದೆ. ಸೊ ನಾನು ಎಷ್ಟೊಂದು ತಿಂಗಳಾದ್ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಪ್ಲೀಸ್ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಮೇಲೆ ಸಿಗ್ತೀನಿ. ಬನ್ನಿ ನಮ್ಮದು ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರ. ಗೈಸ್ ಫೈನಲಿ ಸ್ಕೂಲ್ ಹತ್ರ ತಲುಪಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಗೆ ತಂದಿದ್ದಾರೆ ಬೈಕ್ನ. ನಿಶಾಂತ್ ಅಂತ, ವಸಂತ್. ಸೊ ಗೈಸ್ ಫೈನಲಿ ಸ್ಕೂಲ್ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು, ಇದು ನೋಡ್ಬೋದು ಸರ್ಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಮೇಲೆ ಹೋಗೋಣ ಬನ್ನಿ. ನಮ್ಮ ಸ್ಕೂಲು ಕೆಳಗಡೆ ಬಿಲ್ಡಿಂಗಲ್ಲಿ ರೀಚ್ ಆಗಿದ್ದೀವಿ. ನೋಡ್ಬೋದು ಎಲ್ಲರೂ ಇದ್ದಾರೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ನೋಡಿ ಇಲ್ಲಿ ಎಲ್ಲ ರೆಡಿ ಆಗಿದ್ದಾರೆ, ಎಲ್ಲ ಫುಲ್ ರೆಡಿ ಆಗಿದ್ದಾರೆ. ರೋಷನ್ ನಮ್ಮ ಕದೀರ್ ಬ್ರೋ, ನಮ್ಮ ಚರೀಶ್ಮಾ ಸಿಸ್ಟರ್, ಸೊ ರಕ್ಷಾ, ನಯನ. ಸೊ ನಮ್ಮ ಫೈನಲಿ ಹೋಗಿ ಕ್ಲಾಸ್ ರೂಮ್ಗೆ ಎಂಟ್ರಾಗಿದ್ದೀವಿ. ಇವರು ಕ್ಲಾಸ್ ರೆಪ್ರೆಸೆಂಟೇಟಿವ್ ಬೋದು ಸೆಕ್ರೆಟ್ರಿ. ಇದು ನಮ್ಮ ಕ್ಲಾಸು. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಇದ್ದೀವಿ. ಎಲ್ಲರೂ ಬಾಯ್ಸ್ ಎಲ್ಲ ಹೋಗ್ತಿದ್ದೀವಿ ಒಳಗಡೆ. ಸೊ ಎಲ್ಲರೂ ಹೋಗ್ತಾಯಿದ್ವಿ. ಮುಂದೆ ನೋಡ್ತೀರಾ ಏನು ಆಗ್ತಾಯಿದ್ದೀವಿ, ಇಲ್ಲಿ ನೋಡ್ಬೋದು. ಟೀಚರ್ಸ್ ಎಲ್ಲ ಬರ್ತಿದ್ದಾರೆ, ಪ್ರಿನ್ಸಿಪಲ್ ಸರ್ ಹೋಗಿದ್ದಾರೆ. ಎವ್ರಿಬಡಿ, ಇವತ್ತು ನಾವು ಯಾಕೆ ಎಲ್ಲರೂ ಸೇರಿದ್ದೀವಿ ಅನ್ನೋದು ಭಾಳ ಜನ ಗೊತ್ತಿದೆ ಅಂತ ಅನ್ಕೋತೀನಿ. ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. SSLC 2025 ಈ ಒಂದು ಬ್ಯಾಚ್ನ ಬೀಳ್ಕೊಡುಗೆ ಸಮಾರಂಭ ಅಂದರೆ ಸೆಂಡ್ ಆಫ್ ಪಾರ್ಟಿಗೆ ನಾವೆಲ್ಲರೂ ಬಂದಿದ್ದೀವಿ. ಸೊ ಮೊದಲನೇದಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಶ್ರೀ ನರೇಂದ್ರ ಕುಮಾರ್ ಸರ್ ಅವರಿಗೆ ನಾನು ಸುಸ್ವಾಗತ ಬಯಸ್ತಾ ಇದ್ದೀನಿ. ಸರ್ ವೆಲ್ಕಮ್ ಸರ್. ಶಾಲೆಯ ಫೌಂಡರ್ ಮೇಡಮ್ ಆದಂತಹ ಶ್ರೀಮತಿ ಶ್ರೀ ನಳಿನಿ ಚಂದ್ರಯ್ಯ ಮೇಡಮ್ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ವೆಲ್ಕಮ್ ಮ್ಯಾಮ್. HR ಮ್ಯಾಮ್, BTP ಮ್ಯಾಮ್, ಅವರು ತುಂಬ ಖುಷಿಯಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ವೆಲ್ಕಮ್ ಮ್ಯಾಮ್. ಸ್ಕೂಲ್ HM ಆದಂತಹ ಶ್ರೀಮತಿ ಶೋಭಾ ಮೇಡಮ್ ಅವ್ರಿಗೂ ಕೂಡ ನಾನು ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ವಿದ್ಯಾರ್ಥಿ ವೃಂದದವರಿಗೂ ಕೂಡ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಟೀಚರ್ಸ್. Dear Vishwabharati High School team, my name is Tanush. The school has become a second home, specific facility or resource to improve student life. I appreciate the emphasis on specific value or skill. Continuing this area will benefit future students. Thank you for the wonderful memories, valuable reasons and uncountable sports and support through my journey here. Thank you all my dear teachers and my lovely friends. Thank you. Thank you Tanush. Thank you so much. Standard ಇಂದ ಇಲ್ಲಿ 10th standard ಬಂದಿದ್ದು ಮತ್ತೆ ಆಯ್ತಾ? ಓದ್ತಾ ಇದ್ದೀನಿ. ತುಂಬಾ ಇನ್ನ 15 ಅವತಾರದಲ್ಲಿ ಬಂದಿದ್ದಿಲ್ಲ, ಎಲ್ಲ ಬ್ಲ್ಯಾಕ್. ಹಣ ಬಂದ ಮಾತಾಡಿಪ್ಪ. ನನಗೆ ಫಸ್ಟ್ ಈ ವರ್ಷನೇ ಸ್ಕೂಲ್ಗೆ ಅಡ್ಮಿಷನ್ ಆದೆ. ನನಗೆ ಈ ಸ್ಕೂಲಲ್ಲಿ ಏನು ಅನಿಸಿರ್ಲಿಲ್ಲ. ನಂಗೆ ಮ್ಯಾಥ್ಸು ಸೈನ್ಸು ಏನು ಬರ್ತಿರ್ಲಿಲ್ಲ. ಏನಂದೆ ಇನ್ನೊಂದ್ಸಲ? ಮ್ಯಾಥ್ಸು ಸೈನ್ಸು ಏನು ಬರ್ತಿರ್ಲಿಲ್ಲ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ನಮಸ್ಕಾರ. ಈ ಸರ್ ಹೇಳ್ಕೊಟ್ಟಾಗ ಇವಾಗ ಇಂಪ್ರೂವ್ ಆಗಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸಿದ್ರೆ ಧನ್ಯವಾದಗಳು. ತುಂಬಾ ತುಂಬಾ ಬೇಜಾರು. Hello everyone. I am grateful for experience and sweet memories which I have got here. Thank you for supporting me and my ಮಾಡ್ತೀವಿ, ಎಲ್ಲಾದ್ರೂ ಮಾಡ್ತೀವಿ. ಮಕ್ಕಳಿಗೆ ಏನಾದ್ರು ಹೊಸದಾಗಿ ಕೊಡಬೇಕು. ಪ್ರತಿ ವರ್ಷದ 10ನೇ ಕ್ಲಾಸ್ ಬ್ಯಾಚ್ ಅಲ್ಲಿ ನಮ್ಮೆಲ್ಲ ಟೀಚರ್ಸ್ ಒಂದು ರೆಗ್ಯುಲರ್ ಅಥವಾ ಯಾವಾಗಲೂ ಬಳಸುವಂತ ಸೆಂಟೆನ್ಸ್, ಇಂಥ ದರಿದ್ರ ಬ್ಯಾಚ್ ನೋಡಿಲ್ಲ, ಇವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಇದು ಪ್ರತಿ ವರ್ಷದ ಕಾಮನ್ ಡೈಲಾಗ್. ನಮ್ಮ ಫ್ರೆಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನಂತೆ, ಏನೋ ಹಣಕಾಸಿನ ವಿಪರೀತ ಸಮಸ್ಯೆ ಇದೆಯಂತೆ, ಕಾಲನ್ನ ತೆಗಿಬೇಕಂತೆ. ಕಾಲನ್ನ ಪಕ್ಕಕ್ಕೆ ಎತ್ತಿಡೋಕ್ಕೂ ಒಬ್ರು ಯಾರು ಇಲ್ವಂತೆ. ಒಬ್ಬ ಪೇಷಂಟು ICU-ನಲ್ಲಿಲ್ಲ, ಗ್ಯಾಂಗ್ರಿಂಗ್ ಎಲ್ಲ ಆಗಿದೆ. ಆ ಮನುಷ್ಯನ ಕಾಲನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅವನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅವ್ನ ಜೊತೆಲಿ ಒಬ್ರು ಇಲ್ವಂತೆ, ಮತ್ತು ವಿಪರೀತ ಹಣ ಇದೆಯಂತೆ. ಏನು ಪ್ರಯೋಜನ ಇದೆ ಯೋಚನೆ ಮಾಡಿ. ಹೆಂಡತಿನೂ ಇಲ್ಲ ಪಕ್ಕದಲ್ಲಿ, ಮಗನೂ ಇಲ್ಲ ಪಕ್ಕದಲ್ಲಿ. ಈ ಬದುಕನ್ನು ನೀವು ರೂಢಿಸ್ಕೊಂಡ್ರೆ ಬಹಳ ಕಷ್ಟ. ಸುಖ ಅಂದರೆ ಕಾರಲ್ಲ, ಸುಖ ಅಂದರೆ ಮನೆ ಅಲ್ಲ, ಸುಖ ಅಂದರೆ ಹಣ ಅಲ್ಲ, ಪ್ರೀತಿಸಿ. ಈ ಬದುಕನ್ನು ಎಷ್ಟು ಪ್ರೀತಿಸಿದ್ರು ಅಷ್ಟು ಚೆನ್ನಾಗಿರುತ್ತೆ. ಈ ಪ್ರಪಂಚದಲ್ಲಿ ಮೇಡ್ ಫಾರ್ ಈಚ್ ಅದರ್ ಇಲ್ಲ. ನಾವು ತುಂಬಾ ಸರಿ ಹೇಳ್ತೇನೆ, ಚಪ್ಪಲಿ ಮಾತ್ರ ಇರೋದು. ಇದು ಆಕ್ಚುಲಿ ಚೆನ್ನಾಗಿದೆ. ಚಪ್ಪಲಿನ ಬಿಟ್ರೆ ಮೇಡ್ ಫಾರ್ ಈಚ್ ಅದರ್ ಅಂತ ಇಲ್ಲ, ಇರಬಾರದು. ಸೊ ಹೀಗೆ ಮುಂದುವರಿತಾ ನಮ್ಮ HM ಮೇಡಮ್ ಆದಂತ BDP ಮೇಡಮ್ ಕೂಡ ಸ್ವಲ್ಪ ಮಾತಾಡಬೇಕು. ವಿದ್ಯಾರ್ಥಿಗಳೇ, ಈ ಸ್ವಲ್ಪ ರೂಪಾಂಕ ಇಲ್ಲ, ಮತ್ತೆ ವೆಬ್ ಕ್ಯಾಮ್ರಾ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಮಾಡ್ತಿರ್ಬೇಕಾದ್ರೆ ಅವ್ರು ಯಾವ ರೀತಿ ನಿಮಗೆ ಸಪೋರ್ಟ್, ಈಗ ಬಿಡಿ ನಮಗೆಲ್ಲ ಬೇಸರ ಪಾಟ್ಲೆಲ್ಲ ಕೊಡ್ತಿರ್ತಾರೆ ಕ್ಲಾಸಲ್ಲಿ ಅಲ್ವಾ? ಪಾಠ ಅದೇ ರೀತಿನೂ ಕೇಳ್ತಾ ಇದ್ದೀರಾ, ಮತ್ತೆ ಇನ್ನೂ ಜಾಸ್ತಿ ಉನ್ನತ ಮಟ್ಟದಲ್ಲಿ ಓದ್ತಾ ಇದ್ದೀರಾ ಅಲ್ವಾ ಮಕ್ಕಳ? ಇಲ್ಲ, ಅದೇ ಥರ ಓದಿ ನೀವು ಒಳ್ಳೆ ಮಕ್ಕಳಾಗಿ ಉತ್ತಮ ಪ್ರಜೆಗಳಾಗಿ. ಏನು ಮಾರ್ಕ್ಸ್ ತೊಗೊಂಡಿದ್ರೆ ಅದನ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ನ ನೀವು ತಗೋಬೇಕು. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಯಾಕಂದ್ರೆ ಸರ್ ಜಾಸ್ತಿ ಮಾತಾಡೋದು ಕೂಡ ನಾನೇ ಬರ್ತೀನಿ ಅಂತ. ಮಾಡಲ್ ಕ್ವಶನ್ ಪೇಪರ್ ಆನ್ಸರ್ ಬರ್ದಿರಿ ಬ್ರೋ. ವೆರಿ ಗುಡ್. ಯಾಕಂದ್ರೆ ನಮ್ಮ ಕಾಮನ್ ಡೈಲಾಗ್ ಅದು. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರ, ಮಾಡಲ್ ಕ್ವಶನ್ ಪೇಪರ್ ಕ್ಲಿಯರ್ ಆಯ್ತಾ, ಯಾವನ್ ಬರ್ದಿಲ್ಲ, ಓರಲ್ ಟೆಸ್ಟ್ ಆಯ್ತಾ, ಟೆಸ್ಟ್ ಮುಗಿಸಿದ್ರ, ಇದನ್ನೆಲ್ಲ ಎಕ್ಸಾಮ್ ಆದ್ಮೇಲೆ ನೀವು ಕೇಳಬೇಕು ಅಂದ್ರೂ ಕೇಳಿಸ್ಕೊಳಕ್ಕಾಗಲ್ಲ. ಬಟ್ ನನ್ನ ಅನುಭವ ಹೇಳಬೇಕು ಅಂದರೆ, ನಾನು ವಿಶ್ವಭಾರತಿಗೆ ಬಂದಾಗ ಕೇವಲ D.Ed ಪ್ಲಸ್ PUC ಪ್ಲಸ್ D.Ed ಅಷ್ಟೇ ನಂದಾಗಿದ್ದೀನಿ. ಒಂದು ಸಂಸ್ಥೆಗೆ ಹೋಗ್ತೀನಿ, ಆ ಸಂಸ್ಥೆಯಲ್ಲಿ ಸ್ವಾಮಿ ನೀವು ಇಂಗ್ಲೀಷ್ ಮೀಡಿಯಂ ಓದಿಲ್ಲ, ಸೊ ದಟ್ ಯು ಆರ್ ನಾಟ್ ಎಲಿಜಿಬಲ್ ಟು ಟೀಚ್ ಇನ್ ಇಂಗ್ಲೀಷ್ ಅಂತ ಹೇಳಿ ಹೊರಗಡೆ ಹಾಕ್ತಾರೆ. ನೆಕ್ಸ್ಟು ನಾನು ವಿಶ್ವಭಾರತಿನ ಅರಸಿ ಬಂದೆ, ನನ್ನ ಅನ್ನದ್ರೂ ಇಲ್ಲೇ ಇತ್ತು.
ಬಂದೆ ಭಾನುವಾರ ಮೇಡಮ್ ಕಾಲ್ ಮಾಡಿದ್ರು, BTP ಮೇಡಮ್. ಸೊ ಸೋಮವಾರ ಬಂದೆ, ಜಾಯ್ನ್ ಆದೆ. ಯಾಕೆ ಸರ್ ನಿಮ್ಮ ಪುರಾಣ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಮುಂದಕ್ಕೆ ಬರ್ತೀನಿ ಮ್ಯಾಟ್ರಿಗೆ. D.Ed ಕಂಪ್ಲೀಟ್ ಮಾಡಿದೆ. ಸೊ ನನ್ನ ಒಂದು ಲೈಫು ಅಥವಾ ಕೆರಿಯರ್ ಅಲ್ಲಿಗೆ ಎಂಡ್ ಆಗೋಯ್ತಾ ಸಿಚುವೇಶನ್ ಆಗಿತ್ತು. ಮನೆಯ ಡಿಮ್ಯಾಂಡ್ಸ್ ಹೇಗಿತ್ತು ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಇನ್ನೊಂದು 2 ವರ್ಷದಲ್ಲಿ ನಾನು ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗಲೇಬೇಕಾಗಿತ್ತು ಅಂಥ ಸಿಚುವೇಶನ್. ಬಟ್ ನಾವು ವಿಶ್ವಭಾರತಿಯಿಂದ ಡಿಗ್ರಿ ಕಂಪ್ಲೀಟ್ ಮಾಡಿದೆ, ರೆಗ್ಯುಲರ್ ಈವ್ನಿಂಗ್ ಕಾಲೇಜ್ಗೆ ಹೋಗಿ. ಅದಾದಮೇಲೆ B.Ed ಕೂಡ ಕಂಪ್ಲೀಟ್ ಮಾಡಿದೆ. ದೇವ್ರ ದಯೆಯಿಂದ ಮಾಸ್ಟರ್ಸ್ ಕೂಡ ಕಂಪ್ಲೀಟ್ ಆಯಿತು. ಥ್ಯಾಂಕ್ಸ್ ಟು ವಿಶ್ವಭಾರತಿ. ಅದು ನಮಸ್ಕಾರ. ಯಾಕಂದರೆ ಈಗ ನಮಗೆ ಹೇಳ್ಕೋಬೇಕು ಅಂದ್ರೂ ಅಣ್ಣ ತಮ್ಮಂದ್ರೆಲ್ಲ ಇಲ್ಲ, ಅವರಿಬ್ರು ಇಲ್ಲೇ ಇದ್ದಾರೆ ನನಗೆ. ನಮ್ಮ ತಾತ ನನ್ನನ್ನು ಬೆಳೆಸಿದ್ದು ಕಂಪ್ಲೀಟ್ ಆಗಿ ನಮ್ಮ ತಾತನೇ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಮಾವಂದ್ರು ನನ್ನ ಬೆಳೆಸಿದ್ದು. ಅವರು ಬೆಳಿಬೇಕಾದ್ರೆ ನೀವು ನಂಬಲ್ಲ, ನಿಮ್ಮ ಪೇರೆಂಟ್ಸ್ಗಳು ಕೂಡ ಹಾಗೆ ಇರ್ತಾರೆ. ಹರಿದೋಗಿರುವಂಥ ಬಟ್ಟೆ ಹಾಕೊಂಡು ನನ್ನ ಬೆಳೆಸಿದ್ದು. ಸೊ ಬಟ್ ಒನ್ ಡೇ ನನಗೆ ಫೀಲ್ ಆಯಿತು, ಏನು ಅವ್ರನ್ನ ಒಳ್ಳೆ ಬಟ್ಟೆ ಕೊಡಿಸ್ಬೇಕು. ಅವ್ರು ಇಲ್ಲಿವರೆಗೂ ಅಂದ್ಕೊಳ್ದಿರೋಂಥ ಜನ ನಾನು ತೋರಿಸ್ಬೇಕು ಅಂತ. ಇವತ್ತು ಜೀವನದಲ್ಲಿ ಎಲ್ಲ ಸಿಕ್ಕಿದೆ, ನಾನು ಒಬ್ಬನೇ ಬಿಟ್ಟು. ಬದುಕಿರುವೆ ಅನಿಸುತ್ತಿವೆ, ಮಕ್ಕಳಲ್ಲಿ ಮರಣವಿದೆ ಅನಿಸುತ್ತಿದೆ. ನೀ ಸಿಗದಿರಲು ನನಗೆ ನೆನಪಿಡುವೆ ಸೆಂಡ್ ಆಫ್ ಪಾರ್ಟಿಯ. ಥ್ಯಾಂಕ್ ಯು. ಸಿಂಗರ್ಸ್ ಅವರೇ ಹೇಗಿದೆ ಊಟ? ಹೇಳಿ ನಮಗೋಸ್ಕರ ಹೇಳಿಲ್ಲ ಅಂತಂದ್ರೆ ನೋಡಿ ಆಮೇಲೆ ನಾಳೆ. ಹೇಳಿ ಯಾವ ಸಾಕು? ಸೌದಿ ಅವರು ನಮಗೋಸ್ಕರ ಬಿಸಿಲು ಸಾಂಗ್ ಆಡ್ತಿದ್ದಾರೆ. ಯಾವ ಇವೆಲ್ಲ ಆಗಲೇ ಗೋಬಿ, ಪೂರಿ, ಕಾಯಿ ಒಬ್ಬಟ್ಟು, ವಡೆ, ಶಾಗು, ಸೂಪು. ಇವ್ರು ನಮ್ಮ ಸರ್ರು, ಇವನು ಜೀವನ್, ಕಮಲೇಶ್ ಜೀವನ್ ಇಲ್ಲಿದೆ. ಬನ್ನಿ ತಿನ್ನಬಿಟ್ಟು ಆಮೇಲೆ ಮಾತಾಡೋಣ. ನಿಮಗೂ ಇಟ್ಟಿರ್ತೀನಿ, ನೀವು ಎಲ್ಲ ತಿಂದಾಯ್ತು. ಈಗ ಫ್ರೈಡ್ ರೈಸು ಹಾಕ್ಸ್ಕೊಂಬಂದಿದ್ದೀನಿ, ಫ್ರೈಡ್ ರೈಸು ಹಪ್ಪಳ ಹಾಕ್ಸ್ಕೊಂಬಂದಿದ್ದೀನಿ. ಸೊ ಮೊಸರನ್ನ ತಿನ್ನೋಣ ಬನ್ನಿ. ಮ್ಯಾಮ್ ಊಟ ಹೆಂಗಿದೆ? ಊಟ ಹೆಂಗಿದೆ ಮ್ಯಾಮ್? ನಿಮಗೆ ಮ್ಯಾಮ್ ಹೆಂಗಿದೆ? ಮ್ಯಾಮ್ ನಿಮಗೆ ಹೆಂಗಿತ್ತು ಅಜ್ಜಿ? ಮ್ಯಾಮ್ ಹೆಂಗನ್ನಿಸ್ತು ನಿಮಗೆ? ಪ್ರೋಗ್ರಾಮ್ ಎಲ್ಲ ನೋಡಿ ಹೆಂಗನ್ನಿಸ್ತು?
ಚೆನ್ನಾಗಿತ್ತಾ? ಆಯ್ತು ಸರ್. ಹೆಂಗೈತೆ ಸೂಪು ಹೆಂಗೈತೆ ಸರ್ ನಿಮಗೆ? ವಿನೋದ್ ಸರ್ ಹೆಂಗಿದೆ ಊಟ? ಯಪ್ಪ ಸೀತು ಸರ್ ನಿಮ್ಮದು ಕೊಡ್ತಾಯಿದ್ರು, ಬೇಗ ಹೋಗಿ ಇಸ್ಕೊಂಡ್ಬಿಟ್ಟೆ, ಇಲ್ಲಾಂದರೆ ಗೊತ್ತಲ್ಲ ಮೊದಲೇ ರಶ್ ಆಗುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಟ್ಟವ್ರೆ. ಯಾವುದಿದು ಐಸ್ ಕ್ರೀಮ್? ಯಾವ ಫ್ಲೇವರ್ ಇದು? ಐ ಥಿಂಕ್ ವೆನಿಲಾ ಅನಿಸುತ್ತೆ. ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮು. ಗೈಸ್ ರೈಡಿಂಗ್ ಸ್ಟಾರ್ಟ್ ಆಗಿದೆ. ಗೈಸ್ ಟೋಟಲಿ ರೈಡಿಂಗ್ ಸ್ಟಾರ್ಟ್ ಆಗಿದೆ. ಸೆಂಡ್ ಆಫ್ ಲಾಸ್ಟ್ ವಿಡಿಯೋ. ಸೊ ಗೈಸ್ ಒಬ್ರೊಬ್ರಾಗ ಹೋಗ್ತಿದ್ದಾರೆ. रुको जरा सबर करो. अरे सर ಇಲ್ಲಿ ಸಕ್ಕತ್ತಾಯಿತು ಮಾತ್ರ ವಿಡಿಯೋ ಮಾತ್ರ. ಸರ್ ಬನ್ನಿ. ಟೋಟಲಿ ಫುಲ್ ರೈಡಿಂಗ್ ಹೋಗ್ತಿದ್ದಾರೆ. ಮಸ್ತಾಗಿರುತ್ತೆ ಮಾತ್ರ. ನಮ್ಮ ಸ್ಕೂಲ್ ಬಿಲ್ಡಿಂಗು ಈ ಕಡೆ ಬಂದು ನೋಡಿ. ಸೊ ಗೈಸ್ ಈ ಕಡೆ ಬಂದಿದ್ದಾರೆ, ಬನ್ನಿ ನೋಡಿ. ಸರ್ ಬನ್ನಿ ಬನ್ನಿ. ಎಲ್ಲ ಬುಲೆಟ್ ಇದೆ ಇದು. ರೆಡಿ ರೆಡಿ. रुको जरा सबर करो. रोलेक्स our favorite products. ಸಾಕಾಗಿತ್ತು. ಎಸ್ಟೇಟ್ ಮಾತ್ರ ಎಲ್ಲದು ಬುಲೆಟು ಕೂಡ ಎಲ್ಲ ಇಲ್ಲೇ ಇತ್ತು. ಸಕ್ಕದಾಗಿತ್ತು. ಸೊ ಎಲ್ಲದು ಆರ್ನಿ ಡೆಬಿಟ್ಸ್ ಕೂಡ ಇತ್ತು ಇಲ್ಲಿ. ಬುಲೆಟು, ರಾಯಲ್ ಎನ್ಫೀಲ್ಡ್ ಎಲ್ಲ ಕೂಡ ಇತ್ತು.
ನೋಡಿ ನಮ್ಮ ಸ್ಕೂಲ್ ಇದು ಫುಲ್ ಬಿಲ್ಡಿಂಗು. ಇದು ಭುವನೇಶ್ವರಿ ನಗರ ದೊಡ್ಡ ಬಸ್ತಿ ಹತ್ರ ಬರುತ್ತೆ, ದೊಡ್ಡ ಬಸ್ತಿ ಮೇನ್ ರೋಡಲ್ಲಿ. ಸೊ ಮತ್ತೆ ಬರ್ತಿದೆ ಅನಿಸುತ್ತೆ. ಸೊ ಮತ್ತೀಗ ಎಲ್ಲ ಸೆಂಡ್ ಆಫ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಹೆಂಗಿತ್ತು ಫೀಲು ಸರ್? ಲಾಸ್ಟು ಕೊನೆಯ ವಿಡಿಯೋ ಎಂಡಿಂಗ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಇನ್ನೂ ಒಂದು ಮಂತ್ ಆಗಿ ಎಕ್ಸಾಮ್ ತಿಳಿಸಿದೆ. ಈ ಬ್ಲಾಗ್ ಮಾತ್ರ ಮಿಸ್ ಮಾಡಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು, ಬಾಯ್ ಬಾಯ್.